ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಣ್ಣ ಪುಟ್ಟ ಐಡಿಯಾ ಅಂತೂ ಸಿಗುತ್ತೆ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಕಲಿಬೇಕು ಅಂತಿದ್ದೀರಾ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಪೂರ್ತಿಯಾಗಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಫ್ರಂಟನ್ನು ಪ್ರಿನ್ಸ್ ಕಟ್ ಮಾಡಿ ಈ ರೀತಿ ಬಾರ್ಡರ್ನ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ತುಂಬ ಕಡಿಮೆ ಇತ್ತು, ಬಾರ್ಡರ್ ಸಿಗಲೇ ಇಲ್ಲ. ಯಾಕೆಂದರೆ ಬೆನ್ನಿಗೆ ಬಂದಿರೋದನ್ನು ಸೈಡಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಮಿಕ್ಕಿತ್ತಲ್ಲ, ಅದನ್ನು ಅಡ್ಜಸ್ಟ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಅವ್ರು ಈ ರೀತಿ ಫ್ರಂಟಿಗೆ ಬೇಕು ಅಂತ ಕೇಳಿದರು. ನೋಡಿ, ಎರಡೂ ಸೈಡು ಮಿಗುತ್ತಲ್ಲ ನೋಡಿ, ಈ ರೀತಿಯಾಗಿ ಅದನ್ನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದೆ. ಏಕೆಂದರೆ ಸ್ಲೀವ್ಸಿಗೆ ಬಾರ್ಡ್ರ್ ಇರಲೇಬೇಕು. ಅದು ಮಾವಿನಕಾಯಿ ಬಾರ್ಡ್ರ್ ಥರ ಬಂದಿತ್ತು, ಅದನ್ನು ಕಟ್ ಮಾಡ್ಕೊಳ್ಳೋದಕ್ಕಂತೂ ಆಗಲ್ಲ, ಸ್ಲೀವ್ಸಿಗೆ ಸಾಕಾಗ್ತಿರ್ಲಿಲ್ಲ. ಹಾಗಾಗಿ ಬೆನ್ನಲ್ಲಿ ಸ್ವಲ್ಪ ಉಳಿಸ್ಕೊಂಡು ಅದನ್ನೇ ಮಧ್ಯ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದೆ. ಏಕೆಂದರೆ ಕೆಲವು ಕಸ್ಟಮರ್ ಸೇಮ್ ನಮ್ಗೆ ಅದೇ ಡಿಸೈನ್ ಬೇಕು ಅಂತ ಕೇಳಿದಾಗ ಇಲ್ಲ ಅನ್ನೋದಕ್ಕೂ ಆಗಲ್ಲ. ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಇವಾಗ ನಾನು ಗೋಲ್ಡ್ ಕಲರ್ ಬಟ್ಟೆನ ತಗೊಂಡು ಬಬಲ್ಸ್ ಮಾಡ್ಕೊಂಡಿದ್ದೀನಿ. ಅವರು ಮಧ್ಯ ಕ್ಲೋತ್ ನೆಕ್ ಥರ ಇದ್ದು ಮಧ್ಯ ಬಬಲ್ಸ್ ಕೊಡಿ ಅಂತ ಹೇಳಿದರು. ಹೊಸ್ದಾಗಿ ಕಲಿತಿರೋಂಥವ್ರಿಗೆ ಈ ರೀತಿ ಸ್ಟಿಚ್ ಮಾಡೋದು ಯಾವ ರೀತಿ ಅನ್ನೋದೇ ಗೊತ್ತಾಗಲ್ಲ ಬ್ಲೌಸ್ನ ತೋರಿಸಿದ ತಕ್ಷಣ. ಹಾಗಾಗಿ ಸಣ್ಣ ಪುಟ್ಟ ಐಡಿಯಾ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇವಾಗ ತೋರಿಸ್ತಿದ್ದೀನಿ. ನೋಡಿ, ಇವಾಗ ನಾನು ಇದು ಕ್ಲೋತ್ ನೆಕ್ ಆಗಿರೋದ್ರಿಂದ 4 ಇಂಚಿಗೆ ಅಗಲನ ಮಾರ್ಕ್ ಮಾಡ್ಕೊತಿದ್ದೀನಿ. ಉದ್ದಾನ ಬಂದು 1.5 ಇಂಚಷ್ಟೇ ತಗೋತಿದ್ದೀನಿ, ಸಾಕು ಅಷ್ಟೇ. 1.5 ಇಂಚು ಉದ್ದಾನ ತೊಗೊಂಡಿದ್ದೀನಿ. ಅಗಲನ 4 ಇಂಚ್ ಇಟ್ಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊತೀನಿ. ಬೋಟ್ ನೆಕ್ ಥರ ಕಟ್ಟಿಂಗ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ಫ್ರಂಟು ನಾನು ತೋರಿಸಿದ್ನಲ್ಲ, ಅದನ್ನು ಸ್ಟಿಚಿಂಗ್ ವಿಡಿಯೋನ ಹಾಕಿದ್ದೀನಿ, ಯಾವ ರೀತಿ ಎಲ್ಲ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ. ಅದನ್ನು ಬೇಕಾದರೆ ನೋಡಿ. ಇವಾಗ ಮಧ್ಯ ಕಟ್ಟಿಂಗ್ ಮಾಡ್ಕೊತಿದ್ದೀನಿ. ನೀಟಾಗಿ ಸಮವಾಗಿ ಇಟ್ಕೊಂಡು ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಮಧ್ಯ ಕಟ್ ಮಾಡ್ಕೊಳ್ಳಿ. ನೀಟಾಗಿ ನಾನು ಬಾರ್ಡ್ರನ್ನ ಅಡ್ಜಸ್ಟ್ ಮಾಡಿ ಬಾರ್ಡ್ರಲ್ಲೇ ಬಬಲ್ಸ್ ಮಾಡಬೇಕು ಅಂದ್ಕೊಂಡೆ, ಆದರೆ ಸಾಕಾಗಲಿಲ್ಲ ಬಟ್ಟೆ. ಹಾಗಾಗಿ ಬಾರ್ಡ್ರಿಗೆ ಏನಿದೆ ಅದು ಸೂಟ್ ಆಗೋ ರೀತಿ ಗೋಲ್ಡ್ ಬಟ್ಟೆನ ತಗೊಂಡು ಬಬಲ್ಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಎಷ್ಟು ಬೇಕೋ ಅಷ್ಟು ಬಬಲ್ಸ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ, ಸ್ಲೀವ್ಸ್ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಆಲ್ರೆಡಿ ಅಟ್ಯಾಚ್ ಮಾಡ್ಕೊಂಡು ತೋರಿಸಿದ್ದೀನಿ. ಇವಾಗ ಇದನ್ನು ಕಟ್ ಮಾಡಿಕೊಂಡು ಮಧ್ಯ ನೀಟಾಗಿ ಕಟ್ ಮಾಡಿಕೊಂಡು ಮೊದಲಿಗೆ ಒಂದು ಹೊಲಿಗೆನ ಹಾಕೋತೀನಿ ನೀಟಾಗಿ. ಇವಾಗ ಕಟ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ನೀಟಾಗಿ ಒಂದು ಹೊಲಿಗೆನ ಹಾಕೋತಿದ್ದೀನಿ. ಎಷ್ಟೋ ಜನ ಹೆಣ್ಮಕ್ಳು ಹೊಸ್ದಾಗಿ ಕಲಿತಿರ್ತೀರ, ಇದನ್ನೆಲ್ಲ ತೋರಿಸಿದ ತಕ್ಷಣವೇ ನಿಮಗೆ ಐಡಿಯಾ ಬರಲ್ಲ. ಆದಷ್ಟು ಈ ರೀತಿ ಸ್ವಲ್ಪ ಸ್ಟಿಚಿಂಗ್ ತೋರಿಸಿದ್ರೆ ಅದನ್ನು ಮುಂದಕ್ಕೆ ಕ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ನೀವು. ಹಾಗಾಗಿ ಇದು ಒಂದು ಇರಲಿ ಅಂತ ಹೇಳಿ ಇದನ್ನು ನಾನು ವಿಡಿಯೋ ಮಾಡಾಕ್ತಿದ್ದೀನಿ. ಆದಷ್ಟು ಹೀಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇದ್ದರೆ ಕೂಡ ನಾನು ವೀಡಿಯೋಸ್ ಮಾಡೋಕೋದಕ್ಕೆ ಸಾಧ್ಯ. ಇದರಲ್ಲೆಲ್ಲ ಏನಿದೆ ಅಂತ ನೀವು ಅಂದ್ಕೊಳ್ಳೋದಲ್ಲ. ನಿಮಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಒಂದು ಸಣ್ಣ ವೀಡಿಯೋದಲ್ಲೂ ಕೂಡ ಏನಾದರೂ ಒಂದು ಐಡಿಯಾ ಸಿಗುತ್ತೆ. ಯಾವುದೇ ಟೈಲರ್ ಆದರೂ ಕೂಡ ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿದ್ರೂ ಕೂಡ ನಾವು ಬೇರೆಯವ್ರನ್ನ ನೋಡಿದಾಗ ನಮಗೂ ಕೂಡ ಒಂದಷ್ಟು ಐಡಿಯಾ ಅನ್ನೋದು ಬಂದೇ ಬರುತ್ತೆ. ನಾವು ಎಷ್ಟು ವರ್ಷದಿಂದ ಸ್ಟಿಚ್ ಮಾಡ್ತಿದ್ರು, ಎಷ್ಟೇ ಚೆನ್ನಾಗಿ ಸ್ಟಿಚಿಂಗ್ ಬಂದರೂ ಕೂಡ ನಮಗಿಂತ ಚಿಕ್ಕವ್ರನ್ನ, ನಮಗಿಂತ ಇವಾಗ ಹೊಸ್ದಾಗಿ ಕಲಿತಿರೋರನ್ನ ನೋಡಿದ್ರು ಕೂಡ ಕೆಲವೊಂದು ಸಲ ಅನಿಸುತ್ತೆ ಪರವಾಗಿಲ್ಲ ಐಡಿಯಾ ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ಯಾವುದೇ ವಿಡಿಯೋನ ನೋಡಿ ಪೂರ್ತಿಯಾಗಿ ನೋಡಿ. ಇವಾಗ ನೀಟಾಗಿ ನಾನು ಕಟ್ ಮಾಡಿದ್ದೀನಿ, ಅದನ್ನು ಹೊಲಿಗೆ ಹಾಕ್ಕೊಂಡೆ. ಇವಾಗ ನೀಟಾಗಿ ಒಂದೊಂದೇ ಬಬಲ್ಸ್ ಕೊಟ್ಕೋತಿದ್ದೀನಿ. ನೀಟಾಗಿ ನಾನು ಬಬಲ್ಸ್ನ ಮಾಡಬೇಕಾದ್ರೆ ಗಂಟು ಹಾಕ್ಕೊಂಡಿರ್ತೀನಲ್ಲ, ಆ ಗಂಟು ಮೇಲೆ ಸ್ಟಿಚ್ ಬರಬೇಕು. ಅದನ್ನು ನೋಡಿಕೊಂಡು ನೀವು ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಬಬಲ್ಸ್ನ ಮಾಡಬೇಕಾದ್ರೆ ಗಂಟು ಹಾಕ್ಕೊಂಡಿರ್ತೀವಿ, ಆ ಗಂಟು ಮೇಲೇ ಹೊಲಿಗೆ ಬರಬೇಕು. ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಬೇಕು ಅನ್ನೋಗಿದ್ರೆ ನೀವು ಸಿಂಗಲ್ ಫೂಟ್ ಕೂಡ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ನನ್ನ ಮಿಷಿನಲ್ಲಿ ಅದನ್ನೇ ಏನಿದೆ ಫೂಟು ಅದನ್ನೇ ಚೇಂಜ್ ಮಾಡ್ಕೋಬೋದು ನಾವು. ಅದಕ್ಕೋಸ್ಕರ ನಾನು ಹಾಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಕಷ್ಟ ಬಬಲ್ಸ್ ಎಲ್ಲ ತಡೆಯುತ್ತೆ ಅನ್ನೋಗಿದ್ರೆ ನೀವು ಸಿಂಗಲ್ ಫೂಟ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ನೋಡಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಸ್ಟಿಚ್ ಮಾಡಿಕೊಂಡು ಇವಾಗ ಇನ್ನೊಂದನ್ನು ನೀಟಾಗಿ ಈ ರೀತಿ ನೀಟಾಗಿ ಇಟ್ಕೋಬೇಕು. ನಾನು ಕೆಳಗಡೆ ಮೊದಲಿಗೆ ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ಕೆಳಗಡೆಯಿಂದನೇ ಇಟ್ಕೋತಿದ್ದೀನಿ. ನೀಟಾಗಿ ಒಂದು ಸಮವಾಗಿ ಇಟ್ಕೊಂಡು ನಾನು ಏನು ಸ್ಟಿಚ್ ಮಾಡಿದ್ದೀನಿ ಆ ಸ್ಟಿಚ್ ಮೇಲೇ ಸ್ಟಿಚ್ ಬರಬೇಕು. ಇವಾಗ ನಾವು ಬಬಲ್ಸ್ನ ಕೊಡಬೇಕಾದ್ರೆ ಸ್ಟಿಚ್ ಮಾಡಿರ್ತೀವಲ್ಲ, ಆ ಸ್ಟಿಚ್ನ ನೋಡಿಕೊಂಡು ಆ ಸ್ಟಿಚ್ ಮೇಲೆ ಸ್ಟಿಚ್ ಬರೋ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಒಂದು ಸಲ ಇಲ್ಲ 2 ಸಲ ನೋಡಿಕೊಂಡು ಒಂದಿಲ್ಲ ಅಂದರೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡು ಬಿಡ್ತೀನಿ ನೀಟಾಗಿ. ಆದಷ್ಟು ಸ್ವಲ್ಪ ಜಾಸ್ತಿ ಬಟ್ಟೆನ ಬಿಟ್ಕೊಂಡು ಈ ರೀತಿ ರೆಡಿ ಮಾಡ್ಕೋತೀನಿ. ಯಾಕೆಂದರೆ ಸ್ವಲ್ಪ ಉದ್ದ ಇದ್ದರೂ ಕೂಡ ಆಮೇಲೆ ನಾವು ಕಟಿಂಗ್ ಮಾಡ್ಕೋಬೋದು. ತುಂಡ ಆಗಿಬಿಟ್ರೆ ನಾವು ಕೊಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಈ ರೀತಿ ಉದ್ದಾಗಿ ಬಬಲ್ಸ್ ಎಲ್ಲ ಗಂಟು ಹಾಕ್ಕೊಂಡು ಆಮೇಲೆ ಎಕ್ಸ್ಟ್ರಾ ಉಳಿದಿರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಇವಾಗ ನಾನು ಏನು ಸ್ಟಿಚ್ ಹಾಕಿದ್ದೀನಿ ಅದ್ರ ಪಕ್ಕ ಇನ್ನೊಂದು ಸ್ಟಿಚ್ ಹಾಕೋತೀನಿ. ನೀಟಾಗಿ ಈ ರೀತಿ ಎಲ್ಲ ಕಟ್ ಮಾಡಿಬಿಟ್ಟು ಅದ್ರ ಪಕ್ಕ ಇನ್ನೊಂದು ಸ್ಟಿಚ್ ಹಾಕೋತೀನಿ. ಒಬ್ಬೊಬ್ಬರು ಸ್ಟಿಚಿಂಗ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರು ಕಟ್ಟಿಂಗ್ ಒಂದೊಂದು ಥರ ಇರುತ್ತೆ. ಅದರಲ್ಲಿ ಕೆಲವೊಂದಷ್ಟು ಐಡಿಯಾ ಸಿಗುತ್ತೆ. ನಿಮ್ಮ ಕಟ್ಟಿಂಗು ನಿಮ್ಮ ಸ್ಟಿಚಿಂಗ್ ಬೇರೆ ಥರ ಇದ್ದರೂ ಕೂಡ ಒಂದು ವಿಡಿಯೋನ ನೋಡಿದಾಗೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನಿಮಗೆ ಎಷ್ಟು ಬೇಕು ಅಷ್ಟನ್ನ ಐಡಿಯಾನ ತೊಗೊಂಡು ನೀವು ಕೆಲಸನ
ಮಾಡ್ಬೋದು. ಒಬ್ಬೊಬ್ಬರು ಐಡಿಯಾ ಒಂದೊಂದು ಥರ ಇರುತ್ತೆ. ಹಾಗಾಗಿ ಯಾವುದೇ ವಿಡಿಯೋನ ನೋಡಿದ್ರೂ ಕೂಡ ನಿಮಗೆ ಏನು ಬೇಕೋ ಅದನ್ನು ತೊಗೊಂಡು ನೀವು ಅದನ್ನು ಪಾಲನೆ ಮಾಡಿಕೊಂಡು ಕಲ್ತ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಆದಷ್ಟು ಹೆಲ್ಪ್ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಒಂದು ಸ್ಟಿಚ್ ಹಾಕಿದ್ದೀನಿ, ಇವಾಗ ಇನ್ನೊಂದು ಸ್ಟಿಚ್ ಹಾಕೋತಿದ್ದೀನಿ. ನೋಡಿ ನೀಟಾಗಿ ಇನ್ನೊಂದು ಸ್ಟಿಚ್ನ ಹಾಕೋತಿದ್ದೀನಿ. ಕೆಳಗಡೆ ಒಂದೇ ಸಮ ಬರಬೇಕು. ಆದಷ್ಟು ನೀವು ಕೆಳಗಡೆ ಸ್ಟಿಚಿಂಗ್ ಮಾಡ್ಕೊಂಡಿಲ್ಲ ಅಂತಂದರೆ ಆಮೇಲೆ ಬೇಕಾದರೆ ಒಂದೇ ಸಮವಾಗಿ ಕಟ್ ಮಾಡಿ ಕೂಡ ಸ್ಟಿಚ್ ಮಾಡ್ಕೋಬೋದು. ಮೇಲ್ಗಡೆ ಒಂದು ಸ್ಟಿಚ್ನ ಹಾಕೋತಿದ್ದೀನಿ. ಒಂದು ಸೈಡಿಗೆ ಒಳಗಡೆ ಇರುವಂಥ ಕೂಳೆನೆಲ್ಲ ಒಂದು ಸೈಡಿಗೆ ತಿರುಗಿಸ್ಕೊಂಡು ಆ ಕಡೆಗೆ ಸ್ಟಿಚ್ ಹಾಕೋತಿದ್ದೀನಿ. ಒಂದೇ ಸೈಡಿಗೆ ಬರಬೇಕು, ಒಳಗಡೆ ಇರುವಂಥ ಕೂಳೆ ಎಲ್ಲ ಒಂದೇ ಸೈಡಿಗೆ ಬರೋ ರೀತಿ ನಾನು ಏನು ಸ್ಟಿಚ್ ಹಾಕ್ತಿದ್ದೀನಿ ಆ ಕಡೆಗೆ ತಿರುಗಿಸ್ಕೊಂಡು ಸ್ಟಿಚ್ ಹಾಕೋಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಪೂರ್ತಿ ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮುಂದೆ ಬ್ಲೌಸ್ಗಳು ವಿಡಿಯೋ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲಿ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ಯಾವ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ, ಯಾವ ರೀತಿ ಬಂದಿದೆ ಅಂತ. ಕಸ್ಟಮರ್ ತುಂಬಾ ಇಷ್ಟಪಟ್ಟರು. ಈ ರೀತಿ ಎಲ್ಲ ಸಿಂಪಲ್ಲಾಗಿ ಡಿಸೈನ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಎಷ್ಟೋ ಜನ ಡಿಸೈನ್ ಬ್ಲೌಸು ಅಂದರೆ ನಮಗೆ ಬರಲ್ಲ, ನಮ್ಮ ಕೈಲಿ ಆಗಲ್ಲ ಅಂದ್ಕೊಂಡು ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೊಂಡು ಬಿಡ್ತೀರಾ. ಈ ರೀತಿ ಎಲ್ಲ ಈಸಿಯಾಗಿ ನೀವು ಕೂಡ ಸ್ಟಿಚ್ ಮಾಡ್ಕೋಬೋದು ನಿಮ್ಮ ಬ್ಲೌಸಿಗೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ನೋಡಿ, ಯಾವುದೇ ರೀತಿ ಕಷ್ಟ ಏನಿಲ್ಲ, ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ತುಂಬಾ ಈಸಿ ಮೆಥಡ್ ಅಂತ ಅನ್ಕೋತೀನಿ. ಆದಷ್ಟು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಈಸಿಯಾಗಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಾನು ಕೂಡ ಮಾಡ್ತಿರ್ತೀನಿ. ಆದಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.